ಬಳ್ಳಾರಿ ಜೈಲಲ್ಲಿರುವಂತಹ ನಟ ದರ್ಶನ್ಗೆ ಜೈಲಿನಿಂದ ಹೊರಬರುವಂತಹ ವಿಚಾರಣೆ ದೊಡ್ಡ ಸವಾಲಿನ ಕೆಲಸ ಆಗ್ತಾ ಇದೆ. ಚಾರ್ಜ್ ಶೀಟ್ ವಿಚಾರದಲ್ಲಿ ನಟ ದರ್ಶನ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗಿದೆ. ತನ್ನ ವಿರುದ್ಧ ಸಿಕ್ಕಿರುವಂತಹ ಸಾಕ್ಷಿಗಳ ಬಗ್ಗೆ ತಿಳಿದು ದಾಸ ಅಕ್ಷರಶಃ ದಂಗಾಗಿ ಹೋಗಿದ್ದಾರೆ. ಬಳ್ಳಾರಿ ಜೈಲಲ್ಲಿ ನಿದ್ರೆ ಇಲ್ಲದ ರಾತ್ರಿಗಳನ್ನ ಕಳೀತಾ ಇದ್ದಾರೆ ದರ್ಶನ್. ಬೆಳಗ್ಗೆ ಜೈಲು ಸಿಬ್ಬಂದಿ ಕೊಟ್ಟಂತಹ ಉಪಹಾರವನ್ನ ಕೂಡ ತಿಂದಿಲ್ವಂತೆ ಅವರು. ಇಂದು ಪತ್ನಿ ಅಥವಾ ವಕೀಲರ ಜೊತೆಗೆ ದೂರವಾಣಿ ಮೂಲಕ ಕಾನೂನು ಹೋರಾಟದ ಬಗ್ಗೆ ಹಾಗೂ ಕಾನೂನಿನ ಮೂಲಕ ಹೊರಬರುವಂತಹ ದಾರಿಯನ್ನ ಶೋಧ ಮಾಡೋದಕ್ಕೆ ಮತ್ತೆ ಮುಂದಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಬೇಲ್ ಅರ್ಜಿಗೆ ಸಂಬಂಧಪಟ್ಟಂತೆ ಸಿದ್ಧತೆಗಳಂತೂ ಆಗ್ತಾನೆ ಇದೆ. 3 ದಿನಗಳ ನ್ಯಾಯಾಂಗ ವಿಸ್ತರಣೆ ಆದ ಬಳಿಕ ಒಮ್ಮೆ ಇವರ ವಕೀಲರಿಗೆ ಚಾರ್ಜ್ ಶೀಟ್ ಸಿಕ್ಕ ಬಳಿಕ ಕಾನೂನಿನ ಹೋರಾಟ ಮುಂದುವರಿಯುತ್ತೆ. ಅದರ ಬೆನ್ನಲ್ಲೇ ಬಹಳಷ್ಟು ಡಿಸ್ಟರ್ಬ್ ಆಗಿದ್ದಾರೆ ದರ್ಶನ್ ಅನ್ನೋದು ತಿಳಿದು ಬರ್ತಾ ಇದೆ. ಕಾರಣ ಅವರ ವಿರುದ್ಧ ಆಲ್ಮೋಸ್ಟ್ 231ಕ್ಕೂ ಹೆಚ್ಚು ಸಾಕ್ಷಿಗಳು, ಪ್ರತ್ಯಕ್ಷ ಸಾಕ್ಷಿ ಇರ್ಬೋದು, ಪರೋಕ್ಷ ಸಾಕ್ಷಿ, ಎವಿಡೆನ್ಷಿಯಲ್ ವ್ಯಾಲ್ಯೂ, 164, 161 ಸ್ಟೇಟ್ಮೆಂಟ್, ಇವೆಲ್ಲವೂ ಕೂಡ ತನ್ನ ಭವಿಷ್ಯಕ್ಕೆ ಮುಳುವಾಗುತ್ತಾ ಅನ್ನೋ ಆತಂಕ ಅವರದು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಅಮರೇಶ್. ಬೆಳಗ್ಗೆ ತಿಂಡಿ ಕೂಡ ತಿಂದಿಲ್ಲ ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ. ಏನು ಹೇಳ್ತಾ ಇದಾರತ್ತೆ ದರ್ಶನ್? ಡಿಸ್ಟರ್ಬ್ ಆಗಿದ್ದಾರಾ? ಜೈಲಿನ ಸಿಬ್ಬಂದಿಗಳ ಬಳಿ ತಮ್ಮ ಮನದಾಳದ ನೋವನ್ನ ಹೇಳ್ಕೊಳ್ಳೋ ಪ್ರಯತ್ನ ಮಾಡಿದಾರಾ ಅಥವಾ ಮೌನಕ್ಕೆ ಶರಣಾಗಿದ್ದಾರಾ? ಡೀಟೇಲ್ಸ್ ಏನೇನಿದೆ? ಮಮತಾ, ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಸಾಕಷ್ಟು ಡಿಸ್ಟರ್ಬ್ ಆಗಿದ್ದಾರೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ. ಯಾಕಂದ್ರೆ ಅವರ ವಿರುದ್ಧವಾಗಿ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿರುವಂಥದ್ದು. ಇದೇ ಕಾರಣಕ್ಕೋಸ್ಕರ ಬಳ್ಳಾರಿ ಸೆಂಟ್ರಲ್ ಜೈಲ್ ಇರುವಂತಹ ಕೊಲೆಯಾರೋಪಿ ದರ್ಶನ್ ಅವರು ಇದೀಗ ಎಲ್ಲಾ ವಿಚಾರಗಳನ್ನ ತಿಳಿದುಕೊಂಡು ಸಾಕಷ್ಟು ಡಿಸ್ಟರ್ಬ್ ಆಗಿದ್ದಾರೆ. ಬೆಳಿಗ್ಗೆ ಏನು ಜೈಲಿನ ಸಿಬ್ಬಂದಿಗಳು ಲೆಮನ್ ರೈಸ್ ಅಂದ್ರೆ ಇಲ್ಲಿ ತಿಂಡಿಯನ್ನು ಕೊಡ್ಲಿಕ್ಕೆ ಹೋದ್ರೆ ಆಗ್ಲೂ ಸಹಿತ ತಿಂಡಿಯನ್ನು ಸೇವನೆ ಮಾಡಿಲ್ಲ. ಬದಲಾಗಿ ಇಡೀ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಕ್ಕಂಥ ಒಂದಿಷ್ಟು ಮನೋಭಾವನೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರೆ. ಯಾರು ಸಿಬ್ಬಂದಿಗಳು ಊಟ ಅಂದ್ರೆ ತಿಂಡಿಯನ್ನು ಕೊಡ್ಲಿಕ್ಕೆ ಹೋಗಿದ್ರು, ಆ ಸಂದರ್ಭದಲ್ಲಿಯೂ ಸಹಿತ ಜೈಲಿನ ಸಿಬ್ಬಂದಿಗಳ ಜೊತೆಗೆ ದರ್ಶನ್ ಅವರು ಮಾತಾಡಿಲ್ಲ. ಹೀಗಾಗಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ದಾರೆ. ಆದಷ್ಟು ಬೇಗ ವಕೀಲರು ಅಥವಾ ಪತ್ನಿ ಜೊತೆಗೆ ಮಾತನಾಡ್ತಕ್ಕಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ಇವತ್ತು ಮಧ್ಯಾಹ್ನದ ನಂತರದಲ್ಲಿ ದರ್ಶನ್ ಅವರು ಮಾತನಾಡ್ತಕ್ಕಂಥ ಸಾಧ್ಯತೆ ಇದೆ. ತದನಂತರದಲ್ಲಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡತಕ್ಕಂಥ ಸಾಧ್ಯತೆ ಕೂಡ ಇದೆ. ಪ್ರಮುಖವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ ಇರತಕ್ಕಂಥ ದರ್ಶನ್ ಅವರು ಈಗಾಗಲೇ ಇಡೀ ಬಳ್ಳಾರಿ ಸೆಂಟ್ರಲ್ ಜೈಲಿನ ವ್ಯವಸ್ಥೆಗೆ ಹೊಂದಿಕೊಳ್ಳೋದಕ್ಕೂ ಕೂಡ ಹೆಣಗಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಇದೀಗ ಮತ್ತೆ ಅವರ ವಿರುದ್ಧ ಇರತಕ್ಕಂಥ ಸಾಕ್ಷಿಗಳ ಬಗ್ಗೆ ಕೂಡ ಸಾಕಷ್ಟು ಡಿಸ್ಟರ್ಬ್ ಆಗಿದ್ದಾರೆ. ಹೀಗಾಗಿ ಜೈಲಿನ ಸಿಬ್ಬಂದಿಗಳ ಜೊತೆಗೂ ಸಹಿತ ಮಾತನಾಡ್ತಾ ಇಲ್ಲ. ಮತ್ತೊಂದು ಕಡೆಗೆ ಸಂಪೂರ್ಣವಾಗಿ ಮೌನಕ್ಕೆ ಜಾರಿದ್ದಾರೆ. ಹೀಗಾಗಿ ಈಗಾಗಲೇ ಒಂದು ಮಾಹಿತಿಯ ಪ್ರಕಾರ ದರ್ಶನ್ ಅವರು ಅನ್ನವನ್ನ ಸಂಪೂರ್ಣವಾಗಿ ಜೈಲಿನಲ್ಲಿ ತ್ಯಜಿಸಿದ್ರು. ಇದೀಗ ಬೆಳಿಗ್ಗೆ ಟಿಫಿನ್ ಸಹಿತ ಮಾಡ್ತಾ ಇಲ್ಲ. ಮತ್ತೆ ಮೊನ್ನೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಂತ ಸಂದರ್ಭದಲ್ಲಿ ಯಾವುದೇ ಏನು ಒಂದಿಷ್ಟು ಕಾನೂನು ಹೋರಾಟದ ಬಗ್ಗೆ ಚರ್ಚೆನ ಮಾಡಿದ್ರು. ಇದೀಗ ಮತ್ತೆ ಆ ರೀತಿಯ ಚರ್ಚೆಗಳನ್ನ ಮಾಡೋದಕ್ಕೋಸ್ಕರ ಅವ್ರ ಜೊತೆಗೆ ಮಾತನಾಡಬೇಕು ಅನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ರೆ. ಹೀಗಾಗಿ ಸಾಕಷ್ಟು ಡಿಸ್ಟರ್ಬ್ ಆಗಿದ್ರೆ ಒಟ್ಟು ಯಾರ ಜೊತೆಗೂ ಸಹಿತ ದರ್ಶನ್ ಅವರು ಮಾತನಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಇಲ್ಲಿನ ವ್ಯವಸ್ಥೆಗೂ ಕೂಡ ಒಗ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಆದಷ್ಟು ಬೇಗ ಬಳ್ಳಾರಿ ಸೆಂಟ್ರಲ್ ಜೈಲಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹುತೇಕ ಇವತ್ತು ಈ ರೀತಿಯ ಚರ್ಚೆನ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಮಮತಾ, ಧನ್ಯವಾದ ಅಮರೇಶ್, ತಮ್ಮೆಲ್ಲ ಮಾಹಿತಿಗಾಗಿ.